ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು 19ರಿಂದ 6 ಚುಕ್ಕಿ ಇಟ್ಟು ಹಾಕೋಂಥ ಒಂದು ಬ್ಯೂಟಿಫುಲ್ ಬಳ್ಳಿ ರಂಗೋಲಿನ ಬಿಡಿಸ್ತಾ ಇದ್ದೀನಿ. ನಾವು ಚುಕ್ಕಿ ಇಟ್ಕೊಬೇಕಾಗತ್ತೆ. ಈ ಚುಕ್ಕಿ ನಾವು ಹಾಕ್ತಾ ಮಧ್ಯ ಹಾಕೋದಲ್ಲ, 2 ಚುಕ್ಕಿದ ಮಧ್ಯ ಡಾಟ್ಸ್ ಇಡ್ತಾ ಹೋಗಬೇಕು. ಅದು 19ರಿಂದ 6 ಅಂದರೆ ಸ್ವಲ್ಪ ದೊಡ್ಡ ರಂಗೋಲಿ ಆಗುತ್ತೆ, ಲಾಂಗ್ ಆಗುತ್ತೆ. ಆದರೆ ಇದು ಫಿನಿಶಿಂಗ್ ಆದಾಗ ತುಂಬಾ ಬ್ಯೂಟಿಫುಲ್ ಕಾಣುತ್ತೆ. ಇದು ಫಸ್ಟ್ ಒಂದು ಲೈನನ್ನು ಬಿಟ್ಟು ಈ ಥರ ನಾವು ಇಂಟು ಹಾಕೊತಾ ಹೋಗಬೇಕು. ಈ ಥರ ನಾವು ಫುಲ್ಲು ರಂಗೋಲಿನ ಬಿಡಿಸ್ಕೊಬೇಕು. ಈ ಥರ ಹಾಕ್ಬಿಟ್ಟು ಆಮೇಲೆ ನೆಕ್ಸ್ಟ್ ಇದಕ್ಕೆ 3 ಲೈನ್ ಬಿಟ್ಟು ಇನ್ನೊಂದು ಇಂಟು ಹಾಕ್ತಾ ಹೋಗಬೇಕು. ಈ ಥರ ನಮಗೆ 5 ಲೈನಲ್ಲಿ ಬರುತ್ತೆ. ಅದು ಫುಲ್ ಅದೆಲ್ಲ ಹಾಕಾದ್ಮೇಲೆ ನಾವು ಈ ಫ್ಲವರನ್ನು ಬಿಡಿಸ್ಕೊಬೇಕು. ಫ್ಲವರಿಗೆ ನಾವು ಬಲಗಡೆ ಒಂದು ಚುಕ್ಕಿನ ತಗೊಂಡು ಮತ್ತೆ 2 ದಳನ ನಾವು ಸುಮ್ಮನೆ ಗೆಸ್ಸಾಗಿ ಬಿಡಿಸ್ತಾ ಹೋಗಬೇಕು. ನಾವು ಕುಂತಿರೋ ಬಲಕ್ಕೆ ಒಂದು ಚುಕ್ಕಿನ ಆ್ಯಡ್ ಮಾಡ್ಕೊಬೇಕು. ಒಂದು ಚುಕ್ಕಿಗೆ ಮತ್ತೆ 2 ದಳನ ನಾವು ಸುಮ್ಮನೆ ಗೆಸ್ಸಲ್ಲಿ ಬಿಡಿಸೋದಿದು. ಒಂದೇ ಸಲ ಬಿಡಿಸಿದಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನಾವು ಬುಕ್ಸಲ್ಲೆಲ್ಲ ಬಿಡಿಸಿ ಪ್ರಾಕ್ಟೀಸ್ ಮಾಡಿ ರಂಗೋಲಿ ಹಾಕಿದರೆ ಚೆನ್ನಾಗಿ ಬರುತ್ತೆ. ಆಮೇಲೆ ಈ ಬಳ್ಳಿನ 3 ಚುಕ್ಕಿ ತಗೊಂಡು ಸೆಂಟ್ರಲ್ಲಿಗೆ ಜಾಯಿನ್ ಕೊಡ್ತಾ ಹೋಗೋದು. ಈ ಶೇಪಲ್ಲಿ ಬರಬೇಕು ಎಲ್ಲದು. ಈ ಥರ ಬಳ್ಳಿ ಕ್ರಾಸಲ್ಲಿ ಜಾಯಿನ್ ಆಗ್ತಾ ಹೋಗೋದು. ನಾನು ಹೇಳಿದ್ನಲ್ಲ ಆಲ್ರೆಡಿ, ಒಂದೇ ಫಸ್ಟ್ ಹಾಕೋಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇದು ನಾವೊಂದು 2 ಸಲ ಬುಕ್ಸಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈಸಿಯಾಗಿ ರಂಗೋಲಿನ ಹಾಕ್ಬೋದು. ಫುಲ್ ಇದೇ ಥರನೇ ಹಾಕೋದು. ಫುಲ್ ಅದನ್ನು ಸೆಂಟ್ರಿಗೆ ಇದನ್ನು ಜಾಯಿನ್ ಮಾಡ್ತಾ ಹೋಗಬೇಕು. ಎಲ್ಲ ದಳಗಳದ್ದು ತುದಿನ ಇನ್ನೊಂದಕ್ಕೆ ಜಾಯಿನ್ ಆಗುತ್ತೆ. ಕ್ರಾಸಲ್ಲಿ ಹೇಗೆ ಬಳ್ಳಿ ಥರನೇ ಕ್ರಾಸ್ ಮಾಡೋದು. ನೆಕ್ಸ್ಟ್ ಮಾಡಿದರೆ ಆಯಿತು. ಈಗ ರಂಗೋಲಿದು ಬಿಡಿಸಾಗಿದೆ. ಈಗ ನಾನು ಪಿಂಕ್ ಕಲರ್ ಕೊಡ್ತಾಯಿದ್ದೀನಿ. ಹೂವಿನ ದಳ ಆಗಿದ್ದರಿಂದ ಪಿಂಕ್ ಕಲರ್ ಹಾಕ್ತಾಯಿದ್ದೀನಿ. ಮಧ್ಯೆ ನಾನು ಕಲರ್ ಹಾಕ್ತಾಯಿಲ್ಲ, ಏನಕ್ಕಂದರೆ ಆಲ್ರೆಡಿ ಬ್ಲ್ಯಾಕ್ ಇದೆ ಎಲ್ಲ ಟೈಲ್ಸು. ಹಾಗಾಗಿ ಕಲರ್ ತುಂಬದೇ ಇದ್ರೂ ವೈಟಿಗೆ ಬ್ಲ್ಯಾಕು ಚೆನ್ನಾಗಿ ಬರುತ್ತೆ ಅಂತ ಕಲರು ಹಾಕೋಬೋದು ಮಧ್ಯಾಹ್ನ. ಈ ಥರ ಕಲರ್ ತುಂಬಿ ಫಿನಿಶ್ ಮಾಡಿದ್ದೀನಿ. ಫೈನಲಿ ಈ ಲುಕ್ ಬರುತ್ತೆ ನೋಡಿದರೆ ಹೀಗೆ ಬಂದಿದೆ. ಇದಾಗಿತ್ತು ಇವತ್ತಿನ ನಂದು ರಂಗೋಲಿ ವಿಡಿಯೋ. ನಿಮಗೆ ರಂಗೋಲಿ ಇಷ್ಟ ಆಗಿದರೆ ಲೈಕ್ ಮಾಡೋಕ್ಕೆ ಮರಿಬೇಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.